ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾರೋ ರೆಸಿಪಿ ಮಸಾಲೆ ದೋಸೆ. ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ಬನ್ನಿ. ಮೊದಲಿಗೆ ದೋಸೆ ಹಿಟ್ಟು ಬೇಕು. ದೋಸೆ ಹಿಟ್ಟು ತಗೊಂಡಿದ್ದೀನಿ. ದೋಸೆ ಹಿಟ್ಟು ಆದಮೇಲೆ ಪಲ್ಯ ಮಾಡೋಕ್ಕೆ ನೋಡಿ, ಪಲ್ಯಕ್ಕೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ನಾನು. ಒಗ್ಗರಣೆಗೆ ಎಣ್ಣೆ ಬೇಕು, ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಇದರಲ್ಲೇ ಇದೆ, ಹಸಿಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಅರಿಶಿನದ ಪುಡಿ ಅದ್ರ ಮೇಲೆ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರುಚಿಗೆ ಬೇಕು, ಅದಕ್ಕೆ ಹಾಕ್ಕೊತೀನಿ. ಪಲ್ಯಕ್ಕೆ ನಿಂಬೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ಮಾಡ್ತಾ ಇರೋದು ಕಡಲೆಬೀಜದ ಚಟ್ನಿ. ಕಡಲೆಬೀಜದ ಚಟ್ನಿಗೆ ಕಡಲೆಬೀಜ ಬೇಕು, ಹುರಿದು ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಮತ್ತು ಉಪ್ಪು, ಬೆಲ್ಲ ಇಷ್ಟು ಬೇಕು ನೋಡಿ. ಕೆಂಪು ಚಟ್ನಿ ಮಾಡ್ಕೊತಾ ಇದ್ದೀನಿ. ಕೆಂಪು ಚಟ್ನಿಗೆ ಬ್ಯಾಡಗಿ ಮೆಣಸಿಕಾಯಿ ಬಿಸಿನೀರಲ್ಲಿ ನೆನೆ ಇಟ್ಟಿದ್ದೀನಿ. ಉಪ್ಪು, ಬೆಲ್ಲ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಬೇಕು ರುಬ್ಕೊಳ್ಳೋಕ್ಕೆ. ಇವಾಗ ರುಬ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಕಡಲೆಬೀಜದ ಚಟ್ನಿಗೆ ಹಾಕ್ಕೊತಾ ಇದ್ದೀನಿ ನಾನು ಎಲ್ಲದು. ನಿಮಗೆ ಹೇಳಿದ್ದೀನಿ, ಹಸಿಮೆಣ್ಸಿಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಂಡು ಒಣಮೆಣ್ಸಿಕಾಯಿ ಹಾಕ್ಕೊಳ್ಳಿ, ಇಲ್ಲ ಖಾರ ಕಡಿಮೆ ತಿನ್ನೋರು ಖಾರ ಕಡಿಮೆ ಹಾಕ್ಕೊಳ್ಳಿ ನೋಡಿ. ಬ್ಯಾಡಗಿ ಮೆಣಸಿಕಾಯಿ ಫಸ್ಟೇ ಹಾಕ್ಕೊಂಡು ಇದನ್ನು ರುಬ್ಕೊಬಿಟ್ಟು ಆಮೇಲೆ ಮಿಕ್ಕಿದ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ರುಬ್ಬಬೇಕು, ಇಲ್ಲ ನುಣ್ಣಗಾಗಲ್ಲ ನೋಡಿ. ಇಷ್ಟನ್ನು ಮಾತ್ರ ಹಾಕ್ಕೊಂಡು ರುಬ್ಬಿಡೋಣ. ಫಸ್ಟು ಬ್ಯಾಡಗಿ ಮೆಣಸಿಕಾಯಿ ಅಂದಲ್ಲ, ಬ್ಯಾಡಗಿ ಮೆಣಸಿಕಾಯಿ ಮತ್ತು ಜೀರಿಗೆ ಎರಡೂ ಹಾಕಿ ರುಬ್ತಾಯಿದ್ದೀನಿ. ಜೀರಿಗೆ ನುಣ್ಣಗಾಗಬೇಕಲ್ಲ, ಹಾಗಾಗಿ ಜೀರಿಗೆನೂ ಹಾಕಿ ರುಬ್ತಾಯಿದ್ದೀನಿ. ಜೀರಿಗೆ 1 ಸ್ಪೂನ್ ಇಟ್ಕೊಂಡಿದ್ದೀನಿ ನಾನು. ಒಂದು 10-12 ಬ್ಯಾಡಗಿ ಮೆಣಸಿಕಾಯಿ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ ನೋಡಿ. ಎರಡೂ ಸೇರಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ನುಣ್ಣಗಾಗಿದೆ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಏನು ಮೇಡಮ್ ಬೆಲ್ಲ ಹಾಕಿದ್ದೀರಾ ಅಂತ ಕೇಳ್ಬೋದು. ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ದೋಸೆ ಮೇಲೆ ಹಚ್ಚಿದ್ರು ಟೇಸ್ಟು ಚೆನ್ನಾಗಿ ಗಮ್ ಅಂತ ಇರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ 2 ಗೆಡ್ಡೆ ಹಾಕ್ಕೊಂಡಿದ್ದೀನಿ ನಾನು. ನಾಟಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಾಟಿ ಬೆಳ್ಳುಳ್ಳಿ ಏನು ಮೇಡಮ್ ಇಷ್ಟು ದಪ್ಪ ಬರುತ್ತಾ ಅಂತ ಕೇಳ್ತೀರಾ. ನಾನು ಆದಷ್ಟು ದಪ್ಪದ ಬೆಳ್ಳುಳ್ಳಿ ಹುಡುಕಿ ಹಾಕ್ಕೊತೀನಿ. ಮಿಕ್ಸಿ ಮಾಡೋಣ ಇನ್ನೊಂದ್ಸತಿ ನೋಡಿ. ಆಗಿದೆ, ಇಷ್ಟು ನುಣ್ಣಗಾಗಬೇಕು. ಆಗಿದೆ. ಈಗ ದೋಸೆ ಮೇಲೆ ಹಚ್ಚೋಕ್ಕೆ ಕರೆಕ್ಟಾಗಿದೆ. ಈಗ ನೋಡಿ, ಇನ್ನೊಂದು ಕಡಲೆಬೀಜದ ಚಟ್ನಿ ಅನ್ನಲ್ಲ, ಅದನ್ನು ಮಿಕ್ಸಿ ಮಾಡೋಣ ಅಂತ. ಈಗ ತುಂಬ ನುಣ್ಣಗಾಗೋದೇನು ಬೇಡ, ತರಿ ಇರಲಿ. ಆಗಿದೆ ನೋಡಿ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ ಕಡಲೆಬೀಜದ ಚಟ್ನಿ. ಆಗಿದೆ. ಈಗ ನೋಡಿ, ಒಂದು ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕೋಣ ನೋಡಿ. ಇದು ಒಂದು ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಬಾಣಲಿ ಇಟ್ಟಿದ್ದೀನಿ ನಾನು. 4-5 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. 2 ಗೋಲ್ ಬೇಕು. ಹಸಿಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು ಗೋಲಿದೆ. ಇವಾಗ ಈರುಳ್ಳಿ ಹೆಚ್ಚಿರೋದು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ನಾನು 4 ದೊಡ್ಡ ಈರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಕೈ ಆಡ್ತಾ ಇದ್ದೀನಿ. ಈಗ
ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಈರುಳ್ಳಿ ಮೊಗ್ಗೋಗ್ಲೇ ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಮೊಗ್ಗುತ್ತೆ ಅಂತ ಉಪ್ಪು ಇವಾಗಲೇ ಹಾಕ್ತಾಯಿದ್ದೀನಿ ನಾನು. ನೋಡಿ ಈರುಳ್ಳಿ ಮೊಗ್ಗಿದೆ, ಚೆನ್ನಾಗಿ ಮೊಗ್ಗಿರೋ ಸ್ಮೆಲ್ ಗಮ್ಮಂತ ಬರ್ತಾಯಿದೆ. ಯಾವುದೇ ಪದಾರ್ಥ ಮಾಡೋವಾಗಲೇ ಪ್ರೀತಿಯಿಂದ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಖುಷಿಯಾಗಿ ಮಾಡಿ, ಅಯ್ಯೋ ಮಾಡಬೇಕಲ್ಲ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಮಾಡಬೇಕಲ್ಲ ಅಂತ ಮಾಡೋಕ್ಕೋದ್ರೆ ತಿನ್ನೋದು ನಾವೇ ತಾನೆ. ಹಾಗಾಗಿ ಯಾವುದೇ ಪದಾರ್ಥ ಮಾಡೋದಾದರೂ ಖುಷಿಯಾಗಿ ಪ್ರೀತಿಯಿಂದ ಮಾಡಿ, ರುಚಿಯಾಗಿ ಬರುತ್ತೆ ಯಾವುದೇ ಆದ್ರೂ. ನೋಡಿ ಈರುಳ್ಳಿ ಮೊಗ್ಗಿದೆ. ಈಗ ಆಲೂಗಡ್ಡೆ ಇತ್ತಲ್ಲ, ಆಲೂಗಡ್ಡೆ ಬೇಯಿಸಿ ಕಿವುಚಿಟ್ಕೊಂಡಿದ್ದೆ, ಅದನ್ನಷ್ಟು ಹಾಕ್ತಾಯಿದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ಇವಾಗಲೇ. ನೋಡಿ ಹಾಕಿದ್ದೀನಲ್ಲ, ಇವಾಗ ಕೈ ಆಡ್ತಾಯಿದ್ದೀನಿ. ಗಮ್ಮಂತ ಇದೆ ಪಲ್ಯ. ನೋಡಿ ಪೂರಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಆಗಿದೆ ಪಲ್ಯ. ಇವಾಗ ನಿಂಬೆಹಣ್ಣು ಇಟ್ಕೊಂಡಿದ್ನಲ್ಲ, ನಿಂಬೆಹಣ್ಣು ಹಾಕ್ಕೊಬಿಡೋಣ ಅಂತೆ. ನೋಡಿ ಅರ್ಧ ಒಳ್ಳೆ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಬೀಜ ಇರುತ್ತೆ, ಬೀಜ ಬೀಳಬಾರ್ದು ಅಂತ ನಾನು ಜಾಲರಿಗೆ ಇಟ್ಕೊತಾ ಇದ್ದೀನಿ. ನೋಡಿ ನಿಂಬೆಹಣ್ಣು ಹಿಂಡಾಗಿದೆ, ಕೈ ಆಡ್ತಾಯಿದ್ದೀನಿ. ಇವಾಗ ಆಗಿದೆ ಇದು. ದೋಸೆ ಹುಯ್ಯೋಣ. ನೋಡಿ ಹಂಚಿಟ್ಟಿದ್ನಲ್ಲ, ಹಂಚು ಕಾದಿದೆ. ನೋಡಿ ಎಷ್ಟು ನೀಟಾಗಿ ಕಾದಿದೆ, ಈಕ್ವಲಾಗಿ ಕಾದಿದೆ ಎಲ್ಲ ಕಡೆನೂ. ನೋಡಿ ಇವಾಗ ದೋಸೆ ಹುಯ್ತಾ ಇದ್ದೀನಿ. ಈಗ ದೋಸೆ ಹುಯ್ಯೋವಾಗ ಸಿಮ್ ಮಾಡ್ಕೊಳ್ಳಿ. ದೋಸೆ ಹುಯ್ದಾದ್ಮೇಲೆ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಎರಡೂ ಹಾಕ್ತಾಯಿದ್ದೀನಿ. ದೋಸೆಗೆ ಚೆನ್ನಾಗಿ ಬರುತ್ತೆ, ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಎರಡೂ ಹಾಕ್ತಾಯಿದ್ದೀನಿ ನಾನು. ನಾನು ದೋಸೆ ಬ್ಯಾಟರ್ನ ಫಸ್ಟೇ ಮಾಡಿರೋದು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೋಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಾನು ಹಾಕಿದ ವಿಡಿಯೋ ನಿಮಗೆ ಫಸ್ಟೇ ಬರುತ್ತೆ. ಆದಷ್ಟು ಶೇರ್ ಮಾಡಿ. ನಾನು ಇವಾಗ ಶುರು ಮಾಡಿರೋದು ಚಾನಲಿಂದ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸುಟ್ಟಿದೆ ದೋಸೆ. ಕೆಂಪು ಚಟ್ನಿ ಅನ್ನಲ್ಲ, ಕೆಂಪು ಚಟ್ನಿ ಹಾಕ್ತಾಯಿದ್ದೀನಿ. ಕೆಂಪು ಚಟ್ನಿ ಹಾಕಿ ಹಿಂಗೆ ಅಂದಿದ ತಕ್ಷಣ ಗಮ್ ಅಂತ ಇದೆ ಫ್ಲೇವರು, ತುಂಬ ಚೆನ್ನಾಗಿದೆ. ನೋಡಿ ಪಲ್ಯನೂ ಹಾಕ್ತಾಯಿದ್ದೀನಿ ಈಗ. ನೋಡಿ ಬಣ್ಣ ನೋಡಿ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ಬಣ್ಣ. ನೋಡಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋ ಮಸಾಲೆ ದೋಸೆ. ನೋಡಿ ಇನ್ನೊಂದು ದೋಸೆ ಹುಯ್ದಿದ್ದೀನಿ, ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ತಾಯಿದ್ದೀನಿ. ತುಪ್ಪದ ದೋಸೆ ಅಂತಾರಲ್ಲ, ಇದೇ ತುಪ್ಪದ ದೋಸೆ. ಮನೇಲಿ ಎಲ್ಲರ ಮನೇಲೂ ಆದಷ್ಟು ತುಪ್ಪ ಇರುತ್ತೆ, ಮನೆಯಲ್ಲೇ ಆದಷ್ಟು ಮಾಡಿ ಕೊಡಿ ಮಕ್ಕಳಿಗೆ. ಬೆಣ್ಣೆ ತುಪ್ಪ ಖಾಲಿ ದೋಸೆ.
ಒಂದು ಮಸಾಲೆ ದೋಸೆ ತೋರಿಸಿದ್ದೀನಿ. ಇದು ತುಪ್ಪ ಖಾಲಿ ದೋಸೆ. ನೋಡಿ ಕಲರು ಎಷ್ಟು ನೀಟಾಗಿ ಬಂದಿದೆ ಅಂತ. ಹೋಟೆಲಲ್ಲೂ ಹೀಗೆ ಬರುತ್ತೆ. ನಾವು ಹೋಟೆಲಲ್ಲಿ ಗಿಂತ ಮನೇಲೇ ರುಚಿಯಾಗಿ ಎಲ್ಲರೂ ಮನೆ ಮಂದಿ ಎಲ್ಲ ಕೂತ್ಕೊಂಡು ತಿನ್ಬೋದು. ನೋಡಿ ರುಚಿಕರವಾದ ಆರೋಗ್ಯಕರವಾದ ದೋಸೆ, ಮಸಾಲೆ ದೋಸೆ. ನೋಡಿ ಮುರಿತಾ ಇದ್ರೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿದೆ. ನೋಡಿ ಕಡಲೆ ಬೀಜ ಚಟ್ನಿಗೂ ದೋಸೆಗೂ ಕಾಂಬಿನೇಷನ್ ಸೂಪರು, ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಬೆಣ್ಣೆ ಇಟ್ಕೊಂಡಿದ್ದೀನಿ ನಾನು, ಇಲ್ಲಿ ಕೊತ್ತಂಬರಿ ಚಟ್ನಿ ಇಟ್ಟಿದ್ದೀನಿ, ಇಲ್ಲಿ ಕೆಂಪು ಚಟ್ನಿ ಇಟ್ಟಿದ್ದೀನಿ, ಇದು ಕಡಲೆ ಬೀಜದ ಚಟ್ನಿ ಮತ್ತು ಇದು ಪಲ್ಯ. ಕೊತ್ತಂಬರಿ ಚಟ್ನಿದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚಟ್ನಿ ವಿಡಿಯೋ ಇದೆ, ನೋಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಟೇಸ್ಟು ಕಮೆಂಟ್ ಮಾಡಿ.